ಹೋಗ್ತಾರೆ ಬಾಗಲಕೋಟೆಗೆ ಅಂದ ತಕ್ಷಣ ಕಾಂಗ್ರೆಸ್ ಅವ್ರಿಗೆ ಯಾಕೆ ಶುರುವಾಗಿದೆ ಅಂತ ಆತಂಕ ಶುರುವಾಗಿದೆ ಅಥವಾ ಏನು? ಹಿಂದೂಗಳು ಒಗ್ಗಟ್ಟಾಗ್ತಾರೆ. ಹಿಂದೂಗಳ ಬಳಿ ಸ್ವಲ್ಪ ಅಸಮಾಧಾನ ಇದೆ. BJP ಏನು ನಾಯಕರು ಅದಾರಲ್ಲ, ಅಧಿಕಾರ ಇದ್ದಾಗ ಹಿಂದೂಗಳ ರಕ್ಷಣೆ ಮಾಡಿಲ್ಲ. ಅಲ್ಲಿ KG ಹಳ್ಳಿ DG ಹಳ್ಳಿ ಒಳಗೆ ಪೊಲೀಸರ ಮ್ಯಾಗ ಇದು ಆದಾಗ ಅವಾಗ ಎನ್ಕೌಂಟರ್ ಮಾಡಿದ್ರೆ, ಹುಬ್ಳಿ ಪೊಲೀಸ್ ಸ್ಟೇಷನ್ ಮ್ಯಾಗ ಆಕ್ರಮಣ ಮಾಡಿದಾಗ ಹಿಂದೂ ಕಾರ್ಯಕರ್ತರ ರಕ್ಷಣೆ ಮಾಡೋದು BJP ಅವ್ರು ಮಾಡ್ಲಾರ್ದಕ್ಕೆ. ಇನ್ನೂ ಹಿಂದೂ ಪರವಾಗಿ ಮಾತಾಡೋದಿಲ್ಲ. ಒಬ್ಬರೇ BJP ಲೀಡರ್ ನಾನು ನಮ್ಮ ಸರ್ಕಾರ ಬಂದರೆ ಯೋಗಿ ಆದಿತ್ಯನಾಥರ ಮಾದರಿ ಸರ್ಕಾರ ಕರ್ನಾಟಕ ತರ್ತೀನಿ ಒಬ್ಬರೇ ಅಂದಾನೇನು ಕರ್ನಾಟಕದ. ನಾ ಹೇಳ್ತೀನಿ 2028 ಕೊಡ್ರಿ, ಯೋಗಿ ಮಾದರಿ ಆಡಳಿತ ಕರ್ನಾಟಕನ ನಾನು ತೊಗೊಂಡ್ಬರ್ತೀನಿ. ಮೊದಲನೇ ಕ್ಯಾಬಿನೆಟ್ನಾಗ 4% ಮುಸ್ಲಿಂ ರಿಸರ್ವೇಷನ್ ತೆಗೆದು ಹೋಗಿದ್ದೀನಿ. ದಲಿತರಿಗೆ, ಹಿಂದುಳಿದವರಿಗೆ, ಉಳಿದ ಎಲ್ಲ ಲಿಂಗಾಯತ ಒಕ್ಕಲಿಗರು ಎಲ್ಲರಿಗೆ ಹಂಚಿ ಬ್ರಾಹ್ಮಣರ ಆದಿಯಾಗಿ ಎಲ್ಲ ಸಮುದಾಯಕ್ಕೂ ರಿಸರ್ವೇಷನ್. ಅಲ್ಪಸಂಖ್ಯಾತರು ಅಂದ್ರೇನು? 15% ಇದ್ದವರು ಅಲ್ಪಸಂಖ್ಯಾತರು, 1-2% ಇದ್ದವರು ಅಲ್ಪಸಂಖ್ಯಾತರು. ಇವತ್ತು ಅಲ್ಪಸಂಖ್ಯಾತರು ವ್ಯಾಖ್ಯಾನ ಆಗ್ಬೇಕಲ್ಲ. ಮರಾಠರು ಅಲ್ಪಸಂಖ್ಯಾತರು ಅದಾರ, ಬ್ರಾಹ್ಮಣರು ಅಲ್ಪಸಂಖ್ಯಾತರು ಅದಾರ, ಕ್ಷತ್ರಿಯ ಸಮಾಜ ಅಲ್ಪಸಂಖ್ಯಾತರು ಅದಾರ, ಮುಸಲ್ಮಾನರು ಎಷ್ಟದಾರು 15-14 ಅವ್ರ ಹೆಂಗೆ ಅಲ್ಪಸಂಖ್ಯಾತರು ಆಗ್ತಾರೆ? ಆ ಅಲ್ಪಸಂಖ್ಯಾತರ ಪಟ್ಟಿಯಿಂದ ಬಿಡಬೇಕು ಅಂತ ಹೇಳಿ ನಾನು ನಿರ್ಣಯ ಮಾಡ್ತೀನಿ. ಈ ಅಲ್ಪಸಂಖ್ಯಾತ ಪಟ್ಟಿ ಒಳಗಡೆ ಉಳಿದೋರು ಏನೀಗ ಹಿಂದುಳಿದ ಸೇರಿಸುವಂತ ಪ್ರಯತ್ನ ಮಾಡ್ತೀವಿ. 100% ನೋಡ್ರಿ. ಇವತ್ತು ಕ್ಷತ್ರಿಯರು ಅದು ರಾಜಪೂತರು ಬರ್ತಾರ, ಮರಾಠರು ಬರ್ತಾರ, ಇನ್ನಿತರ ಸಮುದಾಯಗಳು ಬರ್ತಾವೆ. ಅಲ್ಲಿ ಬ್ರಾಹ್ಮಣರು ಕರ್ನಾಟಕದಾಗ ಎಷ್ಟದಾರ? 2% ಅದಾರ. ಅವ್ರು ಅಲ್ಪಸಂಖ್ಯಾತರು. ಏನು 15% ಅಲ್ಪಸಂಖ್ಯಾತರು. ಸಿಖ್ರು, ಬೌದ್ಧರು, ಜೈನರು, ಕ್ರಿಶ್ಚಿಯನ್ರು ಅಂತ ಇದೇ ಅದಾರ, ಅವರು ಅಲ್ಪಸಂಖ್ಯಾತರು ಅದಾರ. ಈ ಎಲ್ಲ ಸಮುದಾಯ ಕೊಡ್ತೀನಿ. ಈ ಅಲ್ಪಸಂಖ್ಯಾತ ಪಟ್ಟಿನ ಮೊದಲು ತೆಗೆದು ಹೋಗಿತೀವಿ. 3 ಕಡೆ ಅವರು ಇದು ಲಾಭ ತೊಗೋತಾರ. 2A ಲಾಭ ತೊಗೋತಾರೆ ಮುಸಲ್ಮಾನರು. 3B ಅದೊಂದು ಬೇರೆ ಮೈನಾರಿಟಿ 3 ಕಡೆ ಹೊಡಿತಾರೆ. 3 ಕಡೆ ತೆಗೆದು ಧರ್ಮಾಧಾರಿತ ಮೀಸಲಾತಿ ಇಲ್ಲ ನಮ್ಮ ದೇಶನಾಗ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ದೇನೆಂದ್ರೆ, ಯಾವ ಜಾತಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದದ ಅವ್ರಿಗೆ ಕೊಡ್ಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಸಂಪೂರ್ಣವಾಗಿ ಕರ್ನಾಟಕದ ಜಾರಿ ಮಾಡ್ತಾರೆ. ಏನು ಗುರುತಿಲ್ಲ ನನಗೆ. ನೋಡ್ರಿ, ನಾವು ಪ್ರಚಾರ ಮಾಡ್ತೀವಿ, ಜನರಿಗೆ ಕೈ ಬಿಟ್ಟಿದ್ದು ನಾವೇ ಹಂಗೆ ಓವರ್ ಕಾನ್ಫಿಡೆಂಟ್ ಆಗಿ ನಾವು ಹೇಳೋದಿಲ್ಲ. ಜನರಿಗೆ ಹೋಗಿ ಕೈ ಮುಗಿದು ಕೇಳ್ಕೊತೀವಿ, ನೋಡ್ರಪ್ಪ ಹಿಂಗೆ ಮಾಡಿದೆ ಅಂದ್ರೆ ಕರ್ನಾಟಕ ಜಲ್ದಿ ಪಾಕಿಸ್ತಾನ ಆಗ್ತೈತೆ. ಪಾಕಿಸ್ತಾನ ಆಗಬೇಕು, ಭಾರತ ಉಳಿಬೇಕು, ಕರ್ನಾಟಕ ಉಳಿಬೇಕಂದ್ರೆ ನಮಗೆ ಹಾಕ್ರಿ. ನಿಮ್ಮ ಪಾಕಿಸ್ತಾನ ಆಗ್ಬೇಕಾಗಿದ್ದು ಟಿಪ್ಪು ಸುಲ್ತಾನ್ಗೆ ಹಾಕ್ರಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.